ನಮ್ಮ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದಂಥ ನಮ್ಮ ಪಕ್ಷದ ಹಿಂದಿನ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿಯವರು ಕೈಗೊಂಡಂಥ ಭಾರತ್ ಜೋಡೋ ನ್ಯಾಯಯಾತ್ರೆ ಅಸ್ಸಾಂ ರಾಜ್ಯವನ್ನು ತಲುಪಿದ ಸಂದರ್ಭದಲ್ಲಿ ಅಲ್ಲಿಯ BJP ಧ್ವಜವನ್ನು ಇಟ್ಕೊಂಡು ಅನೇಕ ಕಾರ್ಯಕರ್ತರು ಆ ಪಾದಯಾತ್ರೆಯನ್ನೇ ತಡಿಲಿಕ್ಕೆ ಪ್ರಯತ್ನ ಮಾಡಿದರು. ಅಲ್ಲಿ ನಡೆದಂಥ ಏನು ನಾವು TV ಮಾಧ್ಯಮದಲ್ಲಿ ನೋಡಿದಾಗ ಸರ್ಕಾರದ ಸಂಪೂರ್ಣ ವೈಫಲ್ಯ, ಅಲ್ಲಿ ಪೊಲೀಸರ ಕರ್ತವ್ಯ ನಿಭಾಯಿಸುವಲ್ಲಿ ಸಂಪೂರ್ಣ ವಿಫಲಗೊಂಡಿದ್ದಾರೆ. ಅದೇನು ಅವರು ಕೂಡ BJP ಸರ್ಕಾರ ಜೊತೆ ಸೇರಿ ಈ ಯಾತ್ರೆ ಬಂದ್ ಮಾಡಲಿಕ್ಕೆ BJPಯವರ ಕುಮ್ಮಕ್ಕು ಅನ್ನುವ ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದಕ್ಕೆ ಅದನ್ನು ನಾವು ತೀವ್ರವಾಗಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಇವತ್ತು ಅದನ್ನು ತೀವ್ರವಾಗಿ ನಾವು ಖಂಡಿಸ್ತೀವಿ. ಇಂಥ ಕೃತ್ಯ ಮತ್ತೆ ನಡಿಬೇಡ. ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮೋದಿಯವರು ಯಾವಾಗಲೂ ಲೋಕಸಭಾ ಚುನಾವಣೆ ಬಂದಾಗ ಇಂಥ ಭಾವಾತ್ಮಕ ವಿಷಯಗಳನ್ನು ತಂದು ಮತ್ತೆ ಮತದಾರರನ್ನು ತಮ್ಮ ಕಡೆ ಕೊಂಡೊಯ್ಯುವ ಪರಿಸ್ಥಿತಿಯನ್ನು ಮಾಡಿದ್ದಾರೆ. ಆದರೆ ಅವರೆಲ್ಲ ಶಿಷ್ಟಾಚಾರವನ್ನು ಮರೆತು ಬಿಟ್ಟಿದ್ದಾರೆ. ಅವರು ಬಹುಶಃ ದೇಶದಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಂತೆ ಈ ದೇವರ ಪ್ರತಿಷ್ಠಾನ ಇವೆಲ್ಲ ನಡಿಬೇಕಾದ್ರೆ ಅಲ್ಲೇನು ಪೂಜೆ ಸಲ್ಲಿಸೋರು ದಂಪತಿ ಸಮೇತ ಪೂಜೆ ಸಲ್ಲಿಸ್ಬೇಕಾಗತ್ತೆ. ಆದರೆ ಇವ್ರಿಗೆ ಇದು ಸಾರ್ವಭೌಮ, ಇವರು ಮೋದಿಯವರು ಒನ್ ಮ್ಯಾನ್ ಆರ್ಮಿ. ಯಾಕಂದ್ರೆ ಅವ್ರಿಗೆ ಯಾರು ಅವ್ರ ಮಂತ್ರಿಗಳು ಬೇಕಾಗಿಲ್ಲ, ಅವ್ರ ಪಕ್ಷದ ನಾಯಕರು ಬೇಕಾಗಿಲ್ಲ. ಎಲ್ಲ ಸಂದರ್ಭದಲ್ಲಿ ಅವರೇ ಕನಿಷ್ಠ ಪಕ್ಷ ಅವರು ಮದುವೆ ಮಾಡ್ಕೊಂಡಿಲ್ಲ ಅಂತಾರೆ. ಅವರು ಕುಟುಂಬ ಇರ್ಲಿಕ್ಕಂದ್ರೆ ಯಾರು ದಂಪತಿಗಳಿದ್ದರು ಅವ್ರನ್ನ ಕುಂದಿರಿಸಿ ಪೂಜೆ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಇವನ್ನೆಲ್ಲ ಸಂಪ್ರದಾಯ ಮುರಿದು ಇಂಥ ವಿಚಾರಗಳನ್ನು ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ನಾ ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಇಂಥ ಸಂಪ್ರದಾಯ ಮುರಿದಾಗ ಭಾಳ ಮುಂದೆ ನಾವು ಕೆಟ್ಟ ಘಟನೆಗಳನ್ನು ಕೂಡ ಎದುರಿಸ್ತಕ್ಕಂಥ ಒಂದು ವ್ಯವಸ್ಥೆ ಇಂಥ ಪವಿತ್ರ ಕಾರ್ಯಕ್ರಮದಲ್ಲಿ ಆಕೈತಿ. ಅದಕ್ಕೆ ನಾವೆಲ್ಲ ಇಂಥ ಅನೇಕ ವಿಚಾರಗಳು ಇವತ್ತು ನಾವು ದೇಶದಾದ್ಯಂತ ಕಾಣ್ತಾ ಇದ್ದೀವಿ. ಇವತ್ತು BJPಯವರು ನಮ್ಮ ನಾಯಕರು ಪಾದಯಾತ್ರೆ ಅದನ್ನು ಸಹಿಸದೆ ಇಂಥ ಹಲ್ಲೆ ಪ್ರಾರಂಭ ಮಾಡಿದ್ದಾರೆ. ನಮಗನ್ನಿಸ್ತೈತಿ ನಮ್ಮ ಮುಂದೆ ಹಿಂದಿ ಭಾಷೆಯಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಅಲ್ಲಿ ಇನ್ನೂ ಹೆಚ್ಚು ಅವ್ರು ತೊಂದರೆ ಕೊಡುವಂಥ ಒಂದು ವ್ಯವಸ್ಥೆ ಇದೆ ಅಂತ ಅನ್ನಿಸ್ತೈತಿ. ಅದನ್ನು ಏನಾದರೂ ಇವತ್ತು ಮುಂದಿನ BJP ಕಾರ್ಯಕರ್ತರು ಏನಾದರೂ ಆ ಹುನ್ನಾರಕ್ಕೆ ಹೋದರೆ ಈ ದೇಶ ಮತ್ತು ಈ ರಾಜ್ಯದಲ್ಲಿರ್ತಕ್ಕ ಕಾಂಗ್ರೆಸ್ ಪಕ್ಷದವ್ರು ಯಾರೂ ಸುಮ್ಮನೆ ಕುಂದಿರೋದಿಲ್ಲ ಅನ್ನೋ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾವ ಮಟ್ಟಕ್ಕೆ ಹೋಗಬೇಕಾದರೂ ಕೂಡ ಈ ಕಾಂಗ್ರೆಸ್ ಪಕ್ಷ ಸಿದ್ಧಿದೆ. ಅದರಲ್ಲಿ ಗದಗ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯವರು ಸಿದ್ಧರಿದ್ದೇವೆ ಅನ್ನೋ ಮಾತು ನಾವು ಈ ಸಂದರ್ಭದಲ್ಲಿ ಹೇಳಕ್ಕಿದ್ದೇನೆ. ಅದಕ್ಕೆ ಅವರು ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಗೌರವ ಕೊಟ್ಟು BJPಯವ್ರು ಮುನ್ನಡೆಸ್ಕೊಂಡು ಹೋಗ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊತೇನೆ.